ಸರಿ ಸರ್, ಇವಾಗ ನೀವು ಹೇಳಿದಾಗ ಹಿಂದೂ ಮುಸ್ಲಿಂ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಅಥವಾ ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ಅಥವಾ ಈ ಒಂದು ಗಾಳವನ್ನ ಇಟ್ಕೊಂಡು ವೋಟನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ತಮ್ಮ ಬುಟ್ಟಿಗೆ ವೋಟಿನ ಮೀನುಗಳನ್ನ ಹಿಡಿದು ಹಾಕ್ತಾ ಇದ್ದಾರೆ. ಈ ಒಂದು ಕೆಲಸ ಎಷ್ಟು ದಿನಗಳ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ, ಯಾಕೆಂದ್ರೆ ತುಂಬಾ ದಿನ ನಡೆಯಕ್ ಆಗಲ್ಲ. ಯಾವುದೇ ಒಂದು ಅಸ್ತ್ರ ಇರಲಿ, ಯಾವುದೇ ಹಳೆದಾಗೆ ಆಗುತ್ತೆ. ಇವಾಗ ಹಿಂದೂ ಮುಸ್ಲಿಂ ತುಂಬಾನೇ ಕೇಳಿ ಬರ್ತಾ ಇದೆ. ರಾಮ ಮಂದಿರ ಆಯ್ತು, ಇದೀಗ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಮಥುರಾಗಿರಬಹುದು ಅಥವಾ ವಾರಣಾಸಿಗೆ ಸಂಬಂಧಪಟ್ಟ ಹಾಗೆ ಕಾಶಿ ದೇವಸ್ಥಾನ ಆಗಿರಬಹುದು. ಹೀಗೆ ಸಾಕಷ್ಟು ವಿವಾದಗಳನ್ನ ಒಂದಾದ್ಮೇಲೆ ಒಂದು ಕೆದಕ್ತಾನೆ ಹೋಗ್ತಾ ಇದ್ದಾರೆ. ಒಂದ್ ರೀತಿ ಧಾರ್ಮಿಕತೆಯನ್ನ ಕೆದಕಿ ಜನರ ಭಾವನೆಗಳ ಜೊತೆಗೆ ಆಟ ಆಡುವಂತಹ ಕೆಲಸ ನಡೀತಾ ಇದೆ. ಇದು ಎಷ್ಟು ದಿನ ಮಟ್ಟಿಗೆ ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ ಇವರಿಗೆ? ಇದು ಎಷ್ಟು ದಿನ ಅನುಕೂಲ ಮಾಡಿಕೊಡುತ್ತೆ? ಎಲ್ಲಿವರೆಗೆ ಸಾಧ್ಯ ಅಂದ್ರೆ, ಎಲ್ಲಿವರೆಗೆ ಜನಕ್ಕೆ 2 ಹೊತ್ತಿನ ಅನ್ನ ಸಿಗ್ತದನೋ ಅಲ್ಲಿವರೆಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾವಾಗ 2 ಹೊತ್ತಿನ ಅನ್ನಕ್ಕೂ ಸಹಿತ ಕಂಟಕ್ಕೆ ಬರ್ತದನೋ, ಅಸಾಧ್ಯ ಆಗ್ತದನೋ, ಬೇರೆಯವ್ರಿಗೆ ಇನ್ನೂ ಉತ್ತಂಗಕ್ಕೆ ಹೋಗಿ ಮುಡ್ತದನೋ ಆ ಸಂದರ್ಭದಲ್ಲಿ ನಿಶ್ಚಿತವಾಗಿ ಜನ ಒಚ್ಚಿ ಹೇಳ್ತಾ ಇದ್ದಾರೆ. ಕ್ರಾಂತಿ ಆಗೋದು ಹಿನ್ನೆಲೆ ಯಾವಾಗ ಅನ್ನ, ಈಗ ನೋಡಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಓಡ್ಕ ಸಿಗಲಿಲ್ಲ ಅಂತೇಳಿ USSR ಹೊಡೆದು ಹೋಗ್ಬಿಡ್ತು. ಓಡ್ಕ ಅಂದ್ರೆ ಏನು, ಸಾರಾಯಿ, ಅದು ಸಿಗಲಿಲ್ಲ ಅಂತೇಳಿ ಆ ದೇಶ ಹೊಡೆದು ಹೋಗ್ಬಿಡ್ತು. ಅನ್ನ ಇಲ್ಲದಕ್ಕೆ ದೇಶ ಹೊಡೆದು ಹೋಗ್ಬಿಡ್ತು. ಇದು ನಮ್ಮಲ್ಲಿ ಹಂಗೆ ಆಗುವಂಥ ಪ್ರಸಂಗ ಇವತ್ತು ಬರ್ಲಿಕ್ಕತ್ತದ್ರಿ. ನಾವು ಇನ್ನೊಂದು ದೇಶಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಇವತ್ತು ಅದು ನಮ್ಮಲ್ಲಿ ಬರ್ಲಿಕ್ಕತ್ತದ. ಯಾಕಂದ್ರೆ ಎಲ್ಲರಿಗೂ ಅನ್ನ ಸಿಗಲಿಲ್ಲಂದ್ರೆ, ಯಾಕಂದ್ರೆ ನೀವು ಎಷ್ಟು ವರ್ಷಗಳವರಪ್ಪ 5 ಕಿಲೋ ಅಕ್ಕಿ 10 ಕಿಲೋ ಅಕ್ಕಿ ಒಂದು ದಿವಸ ಎಂಡ್ ಆಗುವಂಥದ್ದು. ಅದು ಯಾವಾಗ ಆಗ್ತದೆ ನೋಡಬೇಕು. ಆ ಪರಿಸ್ಥಿತಿ ಬಂತಂದ್ರೆ ಸರ್ ತಾಲೂಕಿಗೆ ಹೋಗ್ತಾವಿಲ್ಲ, ದೇಶ ಹಾಳಾಗಿ ಹೋಗ್ತದೆ. ಮತ್ತೇನಿಲ್ಲ, ಇದನ್ನು ಬಿಟ್ಟು ಮತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರಕ್ಕೆ ಬರೋ ಹಾಗಿದ್ರೆ, ಅವರನ್ನ ಮತ್ತೊಂದಿಷ್ಟು ದಿನಗಳ ಕಾಲ ಜೈಲಲ್ಲೇ ಇರಬೇಕು ಅಥವಾ ಇಡಿ ಕಸ್ಟಡಿಯಲ್ಲೇ ಇರಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ರಚಿಸಲಾಗ್ತಾ ಇದೆ ಅನ್ನೋದು ಆಮ್ ಆದ್ಮಿ ಪಕ್ಷದವರ ಒಂದು ಆರೋಪ. ಜೊತೆಗೆ ಆ ಸಂಬಂಧಪಟ್ಟಂಗೆ ಅವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಅರವಿಂದ್ ಕೇಜ್ರಿವಾಲ್ ರವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ? ನೋಡ್ರಿ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಾಳೆ ಒಂದು ಡಿಸಿಷನ್ ಆಗೋ ಸಾಧ್ಯತೆಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಒಬ್ಬ ಪಾರ್ಟಿಯ ಅದರಲ್ಲೂ ಮುಖ್ಯಮಂತ್ರಿಗೆ ನಾವು ಪ್ರಚಾರಕ್ಕೆ ಬರದೇ ಇದ್ದರೆ ತಪ್ಪಾಗ್ತದೆ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಲ್ಲೇ ಯಶಸ್ವಿಯಾಗಿದ್ದಾರೆ ಸಿಂಘ್ವಿ ಅವ್ರ ವಕೀಲರು. ಅದ್ರ ಜೊತೆಗೆ ಇಲ್ಲಿವರೆಗೆ ನಡೆದಂಥ ಒಂದು ಸರ್ಚ್ದಲ್ಲೇ ಯಾವುದೇ ಆದಂಥ ಒಂದು ದೊಡ್ಡ ಪ್ರಮಾಣದ ಒಂದು ಎವಿಡೆನ್ಸ್ ದೊರೆತಿಲ್ಲ. ಏನಿದ್ರು ಅದು ಒಂದೇ ಮಾಫಿ ಸಾಕ್ಷಿ ಮೇಲೆ ಯಾರ್ಯಾರ ಮೇಲೆ ಅವರು ಸ್ಟೇಟ್ಮೆಂಟ್ ತೊಗೊಂಡು ಏನೋ ಹೇಳಿ ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಡೇ ಪ್ರೊಲಾಂಗ್ ಮಾಡಿ ಇಲೆಕ್ಷನ್ ಮುಗಿಯುವವರೆಗೆ ಅವ್ರನ್ನ ಏನಪ್ಪ ಅಂತಂದ್ರೆ ಒಳಗಿಡುವಂಥ ಒಂದು ಕುತಂತ್ರ ನಡೆದಂತ ಈ ಮನವರಿಕೆ ಆಗ್ಯದ ಸುಪ್ರೀಂ ಕೋರ್ಟಿಗೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಪ್ರಶ್ನೆ ಮಾಡಿದ್ದೆ ಅದನ್ನು, ನೀವು ಇಲ್ಲಿವರೆಗೆ ಯಾಕೆ ಈಗ 2 ವರ್ಷ ಆಯ್ತು, ನೀವು ಆ 2 ವರ್ಷದಿಂದಲೇ ಇವ್ರು ನ್ಯಾಯನ ತಂದು ಒಳಗೆ ಹಾಕಲಿಲ್ಲ, ಈಗ ಯಾಕೆ ತಂದು ಹಾಕಿದ್ರಿ? ಇದಕ್ಕೆ ಉತ್ತರ ಕೊಡಲಿಕ್ಕೆ ಈಡಿಗೆ ಆಗಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಇದೆಲ್ಲ ಡೆವಲಪ್ಮೆಂಟ್ ನೋಡಿದ ತಕ್ಷಣ ನಮ್ಮ ಉಪ ರಾಜ್ಯಪಾಲದಂಥವರು ಈ ಹೊಸದ ಈಗ ಹೇಳಿದ ನಿಮಗೆ ಆ ಒಂದು ಟ್ರಿಕ್ಸನ್ನು ಉಪಯೋಗ ಮಾಡಿದ್ದಾರೆ. ಮತ್ತಷ್ಟು ದಿನಗಳು ಜಗ್ಗಲಿ ಅಂತೇಳಿ ಅದಕ್ಕೆ ಎನ್ಕ್ವೈರಿಗಾಗಿ ಮತ್ತಷ್ಟು ಜನ ಜೈಲದಲ್ಲಿ ಬೀಳಲಿ ಅಂತೇಳಿ. ಬಟ್ ಅಲ್ಲಿ ಒಳಗಿದ್ದರೂ ಕೇಜ್ರಿವಾಲ್ ಗಟ್ಟಿ ಆಗ್ತಾ ಇದ್ದಾರೆ, ಬೆಳೀತಾ ಹೋಗ್ತಾ ಇರ್ತಾರೆ, ಹೊರಗೆ ಬಂದರೂ ಬೆಳೀತಾ ಇದ್ದಾರೆ. ಅದು ಬೆಳೆದು ಕಾರಣೀಭೂತರು ಯಾರಪ್ಪ ಅಂದ್ರೆ ಸ್ವತಃ ನಮ್ಮ ಮೋದಿಯವರು ಮತ್ತು ಅವ್ರ ಸಂಘಟಕರು. ಯಾಕಪ್ಪ ಅಂದ್ರೆ ಜೈಲೊಳಗಿದ್ದರೂ ಆಮ್ ಆದ್ಮಿ ಪಾರ್ಟಿ ಒಂದು ಸಿಂಪತಿಯನ್ನು ಆ ಪಂಜಾಬ್ ಮತ್ತು ದೆಹಲಿ ಸುತ್ತಮುತ್ತಲು ಹಬ್ಬಿಸೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ನಾವು ಹಿಂದೆ ರಿಸಲ್ಟ್ ನೋಡಿದ್ದೀವಿ. ಮತ್ತು ಈಗ ಒಂದ್ಬಿಟ್ಟು ಹಲವು ಸಲ ಹೇಳಿದ್ದೀನಿ, ಕೇಜ್ರಿವಾಲ್ ಅಂತ ಹಿಂದೆ ಗಾಂಧೀಜಿಯವ್ರು ಜೈಲದಲ್ಲಿದ್ದರಂತ ಒಬ್ಬ ಲೀಡರ್ ಆಗಿ ಹೋಗಿಬಿಟ್ರು. ಜೊತೆ ನೆಲ್ಸನ್ ಮಂಡೇಲನಂತವರು, ಮತ್ತು ಜಾರ್ಜ್ ಫರ್ನಾಂಡಿಸ್ನವರು ಜೈಲದಲ್ಲಿ ಗೆದ್ದಿದ್ರು ಇಂದಿರಾ ಗಾಂಧಿಯವರ ಒಂದು ಡಿಕ್ಟೇಟರ್ಶಿಪ್ ಸಂದರ್ಭದಲ್ಲೇ. ಇವತ್ತು ಅದು ಪ್ರಯೋಗ ಇವತ್ತು ಯಶಸ್ವಿ ಆಗೋ ಸಾಧ್ಯತೆಲ್ಲ ಕಾಣ್ತಾ ಇದ್ದಾವೆ. ದಿಲ್ಲಿ ಮತ್ತು ಪಂಜಾಬ್, ಅದ್ರ ಜೊತೆ ಇನ್ನಷ್ಟು ಮುಂದೆ ಹರಿಯಾಣದಲ್ಲೇ ಏನಾದರೂ ಅವರೆಲ್ಲ ಒಕ್ಕಟ್ಟಾಗಿ BJP ವಿರೋಧವಾಗಿ BJP ಮನೆ ಕಳಿಸಿದ್ರೆ ಆಟೋಮೆಟಿಕ್ಕಾಗಿ ಇಡಿನೂ ಗಪ್ಪಾಗಿ ಹೋಗಿಬಿಡ್ತದೆ. ಜೊತೆಗೆ CBI ಮತ್ತು ಐ ಟಿ ಸಲ ಅವು ಸಹ ಅಹಿಂಸೆ ಸೇರುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಅಧಿಕಾರ ಇವ್ರ ಮೇಲೆ ನಡೆಸುವಂಥವ್ರು ಅಲ್ಲಿ ಇಲ್ಲ ಅಂದಾಗ ಸಹಜವಾಗಿ ಗೆದ್ದಂಥವ್ರು ಬಾಲ ಬಿಡುವಂಥದ್ದು ಕೆಲಸ ಈ CBI ಮತ್ತು ಇಡಿ ಅದ್ರ ಜೊತೆಗೆ IT ಗಳ ಒಂದು ಇಲ್ಲಿವರೆ ನಡೆದಂಥ ಒಂದು ಇತಿಹಾಸ ಅದ. ಅದು ಇತಿಹಾಸ ಮತ್ತು ಪುನರಪಿ ಇವ್ರ ಜೊತೆ ಬಂದಂಥದ್ದು ಅಷ್ಟೇ. ಇಲ್ಲರಿ ಅವ್ರು ಹೇಳಿರೋದು ಮಾಡಿದ್ರು ಅಂತ ಹೋಗೋದು ಕಾಲ ಬೀಳ್ತಾರೆ, ಮುಗಿದು ಹೋಗ್ಬಿಡ್ತು. ಅದಕ್ಕೆ ವರ್ಗದ ಇಷ್ಟ ಕೆಲಸ. ಇವಾಗ ನೀವು ಹೇಳ್ದಂಗೆ ಕೇಳ್ತೀವ್ರಿ, ನೀವು ಹೇಳಿ ನಾವು ಕೇಳ್ತೀರಿ. ಈಗ ಬೇಕಾದ್ರೆ ಮೋದಿಯವ್ರು ಒಳಗೆ ಹಾಕಿದ್ರೆ ಹಾಕ್ತೀರಿ, ಬೇಕಾದ್ರೆ ಅವ್ರು ಎನ್ಕ್ವೈರಿ ಮಾಡ್ತೀರಿ, ಅವ್ರನ್ನೂ ಒಂದು ತೊಡಗಿಸಿ ಒಳಗೆ ಹೋಗ್ತೀರಿ ಅಂತೇಳಿ. ಅಂಥ ತಪ್ಪು ಇವ್ರು ಆಗ ಮಾಡಬಾರ್ದಷ್ಟೆ. ಯಾಕಂದ್ರೆ ಇದು ಮಾಡಿದ ತಪ್ಪು ಹಿಂದೆ ಇತಿಹಾಸಲ್ಲಿ ಅದ. ಇದೇ ತಪ್ಪನ್ನು ಚರಣ್ ಸಿಂಗ್ ಮತ್ತು ಆವತ್ತಿನ ಗೃಹ ಮಂತ್ರಿ ಚರಣ್ ಸಿಂಗ್ರು ಮತ್ತು ನಮ್ಮ ಮೊರಾರ್ಜಿ ದೇಸಾಯಿ ಅವರು ಅವ್ರು